ಎಲ್ಲರಿಗೂ ಶುಭ ಮುಂಜಾವು. ಇಂದು ನಾವು ಮೂಡಲ್ ಕುಣಗಲ್ ಕೆರೆ ಪದ್ಯವನ್ನು ನೋಡೋಣ. ಇದೊಂದು ಜನಪದ ಗೀತೆ. ಪಾಠ ಪ್ರವೇಶ. ಓದು ಬರಹವನ್ನು ಅರಿಯದ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಕಟ್ಟಿ ಹಾಡಿದ್ದಾರೆ. ಅದು ಜನಪದ ಸಾಹಿತ್ಯವೆಂದು ಮನೆ ಮಾತಾಗಿದೆ. ಕವಿ ಯಾರೆಂದು ತಿಳಿಯದೆ ಜನರ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಜನಪದ ಸಾಹಿತ್ಯವು ಹರಿದು ಬಂದಿದೆ. ಈ ಜನಪದ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಎಲ್ಲೆಡೆ ತುಂಬಿರುವುದನ್ನು ಕಾಣಬಹುದು. ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮಧೇಯ ಶ್ರೀ ಸಾಮಾನ್ಯರು. ಆದರೆ ಅವರ ಭಾವಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದುದು. ಇಂದು ಆಧುನಿಕ ಜೀವನ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತ, ಕಥೆ, ಗೀತೆಯ ಸೊಗಡಿನಿಂದ ವಂಚಿತರಾಗುತ್ತಿದ್ದಾರೆ. ಈ ಕೊರತೆಯನ್ನು ತುಂಬಿಕೊಡುವುದು ಇಂದಿನ ಅಗತ್ಯವಾಗಿದೆ. ಓದು ಬರಹವನ್ನ ಅರಿಯದ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಕಟ್ಟಿಹಾಡಿದ್ದಾರೆ. ಹಿಂದಿನ ಹಳ್ಳಿಯ ಜನರಿಗೆ ಓದು ಬರಹ ಗೊತ್ತಿರಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ತಮ್ಮ ಜೀವನದ ಅನುಭವಗಳನ್ನೇ ಹಾಡನ್ನಾಗಿ ಕಟ್ಟಿ ಹಾಡ್ತಾ ಇದ್ರು. ಅದು ಜನಪದ ಸಾಹಿತ್ಯವೆಂದು ಮನೆ ಮಾತಾಗಿದೆ. ಹೀಗೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯವನ್ನ ಜನಪದ ಸಾಹಿತ್ಯ ಅಂತೇಳಿ ಕರೀತಾರೆ. ಕವಿ ಯಾರೆಂದು ತಿಳಿಯದೆ ಜನರ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಜನಪದ ಸಾಹಿತ್ಯವು ಹರಿದು ಬಂದಿದೆ. ಆ ಹಾಡನ್ನ ಕಟ್ಟಿ ಹಾಡಿದವರು ಯಾರೆಂದೇ ತಿಳಿಯದಾಗಿದೆ. ಹಾಗಾಗಿ ಇದು ಜನರ ಬಾಯಿಂದ ಬಾಯಿಗೆ ಮತ್ತು ಕಿವಿಯಿಂದ ಕಿವಿಗೆ ಹರಿದು ಬಂದಂತಹ ಸಾಹಿತ್ಯ. ಈ ಜನಪದ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಎಲ್ಲೆಡೆ ತುಂಬಿರುವುದನ್ನು ಕಾಣಬಹುದು. ಜನಪದರಿಗೆ ಅಂದರೆ ಜನಸಾಮಾನ್ಯರಿಗೆ ತಮ್ಮ ಬದುಕಿನ ಬಗ್ಗೆ ಇರುವಂತಹ ಪ್ರೀತಿಯನ್ನು ನಾವು ಈ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ. ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮಧೇಯ ಶ್ರೀ ಸಾಮಾನ್ಯರು. ಅವರಿಗೆ ಹೆಸರೇ ಇಲ್ಲ. ಈ ಸಾಹಿತ್ಯವನ್ನು ರಚಿಸಿದವರಿಗೆ ಹೆಸರೆಂಬುದೇ ಇಲ್ಲ. ಶ್ರೀಸಾಮಾನ್ಯರೇ ಪದಗಳನ್ನು ಕಟ್ಟಿ ಹಾಡ್ತಾ ಇದ್ರು. ಆದರೆ ಅವರ ಭಾವಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದುದು. ಅವರ ಭಾವನೆ ಎನ್ನುವ ಶ್ರೀಮಂತಿಕೆ, ಆ ಪದ್ಯದಲ್ಲಿ ಅವರು ಏನೋ ತಮ್ಮ ಭಾವನೆಗಳನ್ನು, ಅನುಭವಗಳನ್ನು ಕಟ್ಟಿ ಹಾಡಿದ್ದಾರೋ ಆ ಶ್ರೀಮಂತಿಕೆ ಮಾತ್ರ ಅಸಾಮಾನ್ಯ, ಅದು ಸಾಮಾನ್ಯವಾದುದಲ್ಲ. ಇಂದು ಆಧುನಿಕ ಜೀವನ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತ, ಕಥೆ, ಗೀತೆಯ ಸೊಗಡಿನಿಂದ ವಂಚಿತರಾಗುತ್ತಿದ್ದಾರೆ. ಇಂದು ಆಧುನಿಕ ಜೀವನ ವಿಧಾನದಿಂದ ಅತ್ಯಾಧುನಿಕ ಜೀವನದ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಟಿವಿ, ಕಂಪ್ಯೂಟರ್, ಮೊಬೈಲ್ ಇವುಗಳ ಹಾವಳಿಯೇ ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ಮಕ್ಕಳು ಈ ಜಾನಪದ ಸಂಗೀತವಾಗಲಿ, ಕಥೆಯಾಗಲಿ, ಗೀತೆಯ ಸೊಗಡಿನಿಂದ ವಂಚಿತರಾಗ್ತಾ ಇದ್ದಾರೆ. ಅತ್ಯಾಧುನಿಕ ಜೀವನದ ಕಡೆ ವಾಲ್ತಾ ಇದ್ದಾರೆ. ಈ ಕೊರತೆಯನ್ನು ತುಂಬಿಕೊಳ್ಳುವುದು ಇಂದಿನ ಅಗತ್ಯತೆ. ಜಲಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ. ಜನಪದರ ಬದುಕಿನಲ್ಲಿ ಈ ಜಲಸಂಸ್ಕೃತಿ ಅನ್ನೋದು ಅವರ ಜೀವನದ ಒಂದು ಅಂಗ. ಸಕಾಲಕ್ಕೆ ಮಳೆ ಬಂದು ಕೆರೆಬಾವಿಗಳು ತುಂಬಿ ತುಳುಕಿದರೆ ನಾಡು ಸಂಪದ್ಭರಿತವಾಗುತ್ತವೆ. ಕಾಲಕಾಲಕ್ಕೆ ಮಳೆ ಬಂದು ಕೆರೆಕಟ್ಟೆ ಬಾವಿಗಳೆಲ್ಲ ತುಂಬಿ ತುಳುಕಿದ್ರೆ ನಾಡು ಕೂಡ ಸಂಪತ್ತಿನಿಂದ ಕೂಡಿರುತ್ತದೆ. ನೀರು ತುಂಬಿರುವ ಕೆರೆಗಳೆಂದರೆ ಜನರಿಗೆ ತುಂಬ ಪ್ರೀತಿ. ನೀರು ತುಂಬಿರುವಂತಹ ಕೆರೆ ಅಂದರೆ ಜನಪದರಿಗೆ, ಅಂದರೆ ಶ್ರೀಸಾಮಾನ್ಯರಿಗೆ ತುಂಬ ಪ್ರೀತಿ. ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ನಡೆದಿದ್ದಾರೆ. ತುಂಬಿದ ಕೆರೆಯನ್ನು ನೋಡಿ, ಅದನ್ನು ನೋಡಿನೇ ಸಂತೋಷಗೊಂಡು ಅವರು ಹಾಡನ್ನು ಕಟ್ಟಿ ನಲಿದಿದ್ದಾರೆ. ಮೈಮನ ಮರೆತು ಕುಣಿದಿದ್ದಾರೆ. ಮದ್ದಗದ ಕೆರೆ, ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರರಾದ ವಿಶಿಷ್ಟ ಕೆರೆಗಳು. ಅವರ ಭಾವನೆಗಳಿಗೆ ಹಿಡಿದ ಕನ್ನಡಿಯಾಗಿ ಈ ಜನಪದ ಗೀತೆ ಮೂಡಿಬಂದಿದೆ. ಅವರ ಭಾವನೆಗಳಿಗೆ ಹಿಡಿದಂತಹ ಕನ್ನಡಿ ಅಂತ ಹೇಳಿದರೆ ಈ ಮೂಡಲ್ ಕುಣಿಗಲ್ ಕೆರೆ ಎನ್ನುವಂತಹ ಒಂದು ಜನಪದ ಗೀತೆ. ಕೆರೆಗಳು ನಾಶವಾಗುತ್ತಿರುವಂತಹ ಪ್ರಸ್ತುತ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆರೆಗಳು ನಾಶವಾಗ್ತಾ ಇದೆ. ಹಿಂದೆ ಊರಿಗೊಂದು ಕೆರೆ ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇರುವಂಥ ಕೆರೆಗಳು ಕೂಡ ಏನಾಗ್ತಾ ಇದೆ, ನಾಶವಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ, ಮೂಡಿ ಬರ್ತಾನೆ ಚಂದಿರಾಮ, ಮೂಡಿ ಬರ್ತಾನೆ ಚಂದಿರಾಮ, ತಂತ್ರಿಗೆ ನೋಡೋರ್ಗೆ ಎಂಥ ಕುಣಗಲ್ ಕೆರೆ ಸಂತೆ ಹಾದಿಲ್ ಕಲ್ಲು ಕಟ್ಟೆ, ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಗಲ್ ಕೆರೆ, ಭಾವ ಬಂದಾನು ಬಣ್ಣದ ಸೀರೆ, ಭಾವ ತಂದಾನೋ ಬಣ್ಣದ ಸೀರೆ, ತಾನಂದಾನೋ ಭಾವ ತಂದಾನೋ ಬಣ್ಣದ ಸೀರೆ, ಆಹಾ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗಲ್ ಕೆರೆ, ಅಂದ ನೋಡಲು ಶಿವಬಂದ, ಅಂದ ನೋಡಲು ಶಿವಬಂದ, ತಾನಂದಾನು ಅಂದ ನೋಡಲು ಶಿವಬಂದ.
ಅಂದಾನೆ ನೋಡಲು ಶಿವಬಂಧು ಶಿವಯೋಗಿ ಕಪ್ಪಕ್ಕಿ ಬಾಯಿ ಬಿಡುತ್ತಾವೆ, ಕಪ್ಪಕ್ಕಿ ಬಾಯಿ ಬಿಡುತ್ತಾವೆ ತಾನಂದಾನು, ಕಪ್ಪಕ್ಕಿ ಬಾಯಿ ಬಿಡುತ್ತಾವೆ ಬಿಡದಿ ಕಪ್ಪಗೊಂಬಾಳೆ ನಡುಗ್ಯಾವೆ. ಹಾರಕ್ಕೊಂದು ಊರುಗೋಲು ನೂಕಕ್ಕೊಂದು ಊರುಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ತಾನಂದಾನು, ಬೊಬ್ಬೆಯ ಹೊಡೆದ ಬಾಳೆ ಮೀನು. ಕೆರೆಗೆಯಾಗೆ ತೊಪ್ಪಿ ಸಾರಂಗ ನಗುತ್ತಾವೆ ತಾನಂದಾನು, ತೊಪ್ಪಿ ಸಾರಂಗ ನಗುತ್ತಾವೆ. ಮೂಡಲ್ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ಮೂಡಲ್ಕೆರೆಯನ್ನ ನೋಡುವವರಿಗೆ ಒಂದು ವೈಭೋಗವಿದ್ದಂತೆ. ಆ ವೈಭೋಗ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ ಚಂದಿರನೇ ಮೂಡಿ ಬಂದ ಹಾಗೆ ಕಾಣ್ತಾ ಇರ್ತದೆ. ಇದು ತಂತ್ರಿಗೆ ನೋಡೋರ್ಗೆ ಎಂಥ ಕುಣಗಲ್ಕೆರೆ, ಇದು ತಾಂತ್ರಿಕತೆಗೆ ಹಿಡಿದಂತಹ ಒಂದು ಕನ್ನಡಿಯಂತೆ. ಅಂದಿನ ಕಾಲದ ಕುಶಲಗಾರರ ಅಂದ್ರೆ ಕೆರೆಯನ್ನ ನಿರ್ಮಿಸುವವರ ಕಲೆಗೆ ಹಿಡಿದಂತಹ ಒಂದು ಕನ್ನಡಿ. ಊರಿನ ಮಧ್ಯದಲ್ಲಿ ಏನಿರ್ತಾ ಇತ್ತು, ಕೆರೆ ಇರ್ತಾ ಇತ್ತು. ಈ ಕುಣಿಗಲ್ ಕೆರೆ ಅನ್ನೋದು ತುಮಕೂರು ಜಿಲ್ಲೆಯಲ್ಲಿರುವಂತಹ ಒಂದು ಕೆರೆ. ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಭಾವ ತಂದಾನೋ ಬಣ್ಣದ ಸೀರೆ ತಾನಂದಾನೋ, ಭಾವ ತಂದಾನೋ ಬಣ್ಣದ ಸೀರೆ. ಈ ರೀತಿಯಾಗಿ ಕುಣಿಗಲ್ ಕೆರೆಯು ನೋಡುವವರಿಗೆ ಒಂದು ಸಂತೋಷವನ್ನ ಮೂಡಿ ಬರ್ತಾ ಇತ್ತು. ಅಂದ್ರೆ ಚಂದಿರನೇ ಮೂಡಿ ಬಂದ ಹಾಗೆ ಎನ್ನುವಂತಹ ಭಾವ ಇಲ್ಲಿ ಮೂಡಿ ಬರ್ತಾ ಇದೆ. ಅದೇ ರೀತಿ ಅದು ಬಾಳೆಯ ಹಣ್ಣಿನಂತೆ ಬಾಗಿದ ಕೆರೆ. ಬಾಳೆಯ ಹಣ್ಣು, ಬಾಳೆಯ ಗೊನೆಯಲ್ಲಿ ಹಣ್ಣುಗಳು ತುಂಬಿ ಬಾಗಿದಾಗ ಹೇಗೆ ನೋಡಲು ಸುಂದರವಾಗಿ ಕಾಣ್ತಾ ಇರ್ತದೆಯೋ ಅದೇ ರೀತಿ ಕುಣಿಗಲ್ ಕೆರೆಯೂ ಕೂಡ ಬಾಳೆ ಹಣ್ಣಿನಂತೆ ಬಾಗಿದ ಹಾಗೆ ಕಾಣ್ತಾ ಇತ್ತು. ಭಾವ ತಂದಾನು ಬಣ್ಣದ ಸೀರೆ ಅಂದ್ರೆ ಈ ಕುಣಿಗಲ್ ಕೆರೆಯು ತುಂಬಿದಾಗ ಭಾವ ಬಣ್ಣದ ಸೀರೆಯನ್ನ ತಂದಾನೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಕೂಡ ಕೆರೆಗಳು ತುಂಬಿದಾಗ ಬಾಗಿನವನ್ನು ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ. ಒಂದು ಮೊರದಲ್ಲಿ ಸೀರೆ, ಕುಪ್ಪಸ, ಅಕ್ಕಿ, ಅರಿಶಿನ, ಕುಂಕುಮ ಇವನ್ನೆಲ್ಲ ಹಾಕಿ ಕೆರೆಗಳಿಗೆ ಬಾಗಿನವನ್ನ ಅರ್ಪಿಸ್ತಾ ಇದ್ರು. ಅದೇ ರೀತಿ ಏನು ಆ ಕುಣಿಗಲ್ ಕೆರೆ ತುಂಬಿದಾಗ ಅದರ ಸೊಬಗನ್ನ ನೋಡಿ ಭಾವನು ಬಣ್ಣದ ಸೀರೆಯನ್ನ ಬಾಗಿನ ಕೊಡ್ಲಿಕ್ಕೆ ಅಥವಾ ಅರ್ಪಿಸ್ಲಿಕ್ಕೆ ತಂದಿದನು ಎನ್ನುವಂತಹ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಆಹಾ, ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ. ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ. ನಿಂಬೆಯ ಹಣ್ಣು ತುಂಬಿದಾಗ, ರಸಭರಿತವಾಗಿ ತುಂಬಿದಾಗ ಹೇಗೆ ನೋಡಲಿಕ್ಕೆ ಸುಂದರವಾಗಿ ಕಾಣ್ತಾ ಇರ್ತದೆಯೋ ಹಾಗೆಯೇ ಕುಣಿಗಲ್ ಕೆರೆಯೂ ಕೂಡ ನೋಡಲು ತುಂಬ ಸುಂದರವಾಗಿರುತ್ತದೆ. ಅದರ ಆ ಸೊಬಗನ್ನ ನೋಡಲು ಸಾಕ್ಷಾತ್ ಶಿವನೇ, ಪರಶಿವನೇ ಇಲ್ಲಿ ಬಂದಿರಬೇಕೇನೋ ಅನ್ನುವಂತಹ ಭಾವನೆ ಇಲ್ಲಿ ಭಾಸವಾಗ್ತಾ ಇದೆ. ಈ ರೀತಿಯ ಕೆರೆಯನ್ನು ನೋಡಲು ಪರಶಿವನೇ ಬಂದು ಅದರ ಅಂದವನ್ನ ನೋಡಲಿಕ್ಕೆ ಶಿವನೇ ಬಂದಿದ್ದಾನೋ ಎನ್ನುವಂತಹ ಭಾವನೆ ಇಲ್ಲಿ ಮೂಡಿ ಬಂದಿದೆ. ಅಂದಾನೆ ನೋಡಲು ಶಿವಬಂಧು ಶಿವಯೋಗಿ ಕಪ್ಪಕ್ಕಿ ಬಾಯಿ ಬಿಡುತ್ತಾವೆ. ಅದರ ಆ ಸೊಬಗನ್ನ ಅಥವಾ ಆ ಅಂದವನ್ನ ನೋಡಲಿಕ್ಕೆ ಸಾಕ್ಷಾತ್ ಪರಶಿವನೇ ಇಲ್ಲಿಗೆ ಬಂದಂತೆ ಭಾಸವಾಗಿ ಆ ಕಪ್ಪಕ್ಕಿಗಳೆಲ್ಲ ಬಾಯಿ ಬಿಡುತ್ತವೆ. ಕಪ್ಪಕ್ಕಿ ಬಾಯಿ ಬಿಡುತ್ತವೆ ಅಂತ ಹೇಳಿದ್ರೆ ಏನು, ಕಪ್ಪಕ್ಕಿ ಈ ಜಲಚರಗಳು, ಕೆರೆಗಳಲ್ಲಿ ಇರುವಂತಹ ಜಲಚರಗಳು, ಕಪ್ಪೆ, ಮೀನು ಇವೆಲ್ಲ ಇರ್ತವೆ. ಅವುಗಳನ್ನು ತಿನ್ನಲಿಕ್ಕೆ ಕಪ್ಪಕ್ಕಿಗಳು ಬಾಯಿ ತೆರೆದು, ಅಂದರೆ ಆ ಕೆರೆಗಳು ಅಷ್ಟೊಂದು ತುಂಬಿ ಸೊಬಗಿನಿಂದ ಕೂಡಿರ್ತವೆ. ಅಲ್ಲಿ ಜಲಚರಗಳಿಗೂ ಕೂಡ ಅದು ಆಶ್ರಯ ತಾಣವಾಗಿರ್ತದೆ. ಆ ಜಲಚರಗಳನ್ನು ತಿನ್ನಲಿಕ್ಕೆ ಕಪ್ಪಕ್ಕಿಗಳು ಬಾಯಿ ಬಿಡ್ತವೆ, ಅಂದರೆ ತಿನ್ನಲಿಕ್ಕೆ ಆಸೆಯನ್ನು ಪಡ್ತವೆ, ಹಾತೊರಿತವೆ. ಅದೇ ರೀತಿ ಕಪ್ಪಗೊಂಬಾಳೆ ನಡುಗ್ಯಾವೆ. ಅದೇ ರೀತಿ ಕಪ್ಪಗೊಂಬಾಳೆ ನಡುಗ್ಯಾವೆ ಅಂತ ಹೇಳಿದ್ರೆ ಕೆರೆಯ ದಡದಲ್ಲಿ ಬಾಳೆಯ ತೋಟ ಬೆಳೆದಿರ್ತದೆ. ಆ ಬಾಳೆಯ ತೋಟಗಳು ಆ ಕೆರೆಯ ನೀರನ್ನ ಉಂಡು ಏನು ದಷ್ಟಪುಷ್ಟವಾಗಿ ಬೆಳೆದು ಆ ಬಾಳೆಯ ಮರಗಳು ಗಾಳಿಗೆ ಹೊಯ್ದಾಡುವ ಪರಿಯನ್ನ ಇಲ್ಲಿ ಗಪ್ಪಗೊಂಬಾಳೆ ನಡುಗ್ಯಾವೆ ಎಂದು ವರ್ಣಿಸಲಾಗಿದೆ. ಹಾರಕ್ಕೊಂದೂರುಗೋಲು ನೂಕಕ್ಕೊಂದೂರುಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಹಾರಲಿಕ್ಕೊಂದು ಊರುಗೋಲು, ನೂಕಲಿಕ್ಕೆ ಒಂದು ಊರುಗೋಲು. ಹಾರಕ್ಕೊಂದೂರುಗೋಲು, ನೂಕಕ್ಕೊಂದೂರುಗೋಲು, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಕೃಷಿಕರು ವರ್ಷದ ಕೆಲವು ತಿಂಗಳಲ್ಲಿ ಮಾತ್ರ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರ್ತಾರೆ. ಇನ್ನುಳಿದ ದಿನಗಳಲ್ಲಿ ಅವರು ತಮ್ಮ ಉಪಕಸಬನ್ನ ಮಾಡ್ತಾ ಇರ್ತಾರೆ. ಈ ಊರಿನಲ್ಲಿ ಕೆರೆ ಇರೋದ್ರಿಂದ ಕೃಷಿಕರಿಗೆ
ಮೀನುಗಾರಿಕೆ ಒಂದು ಉಪಕಸಪಾಗಿ ಪರಿಣಮಿಸ್ತದೆ. ಹಾಗಾಗಿ ಅವರ ನುಕಕ್ಕೊಂದು ಊರುಗೋಲು, ಇದು ಅವರ ಜೀವನಕ್ಕೆ ಆಧಾರವಾಗಿರುತ್ತದೆ. ಬೊಪ್ಪೆ ಹೊಡೆದವೇ ಬಾಳೆ ಮೀನು, ಈ ರೀತಿ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಮೀನುಗಾರರು ಏನು ಮಾಡ್ತಾರೆ, ಬಲೆಯನ್ನು ಬೀಸ್ತಾರೆ. ಆ ಬಲೆಯಲ್ಲಿ ಸಿಲುಕಿಕೊಂಡಂತಹ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ಬಾಳೆ ಮೀನುಗಳು ಬಲೆಗೆ ಸಿಕ್ಕಿ ಹಾಕಿಕೊಂಡು ಒದ್ದಾಡುವ ಪರಿಯನ್ನು ಇಲ್ಲಿ ಬೊಪ್ಪೆ ಹೊಡೆದವೇ ಬಾಳೆ ಮೀನು ಎಂದು ವರ್ಣಿಸಲಾಗಿದೆ. ತಾನಂದಾನು ಬೊಪ್ಪೆ ಹೊಡೆದ ಬಾಳೆ ಮೀನು. ಕೆರೆಯಾಗೆ ದೊಪ್ಪಿ ಸಾರಂಗ ನಗುತ್ತಾವೆ, ತಾನಂದಾನು ದೊಪ್ಪಿ ಸಾರಂಗ ನಗುತ್ತಾವೆ. ಕೆರೆಗಳು ತುಂಬಿದಾಗ ಸಹಜವಾಗಿಯೇ ಸುತ್ತಮುತ್ತಲಿನ ಪರಿಸರವೂ ಕೂಡ ಏನಾಗಿರ್ತದೆ, ಹಸಿರಿನಿಂದ ತುಂಬಿ ಕಂಗೊಳಿಸ್ತಾ ಇರ್ತದೆ. ಹಸಿರಿನಿಂದ ತುಂಬಿ ಕಂಗೊಳಿಸ್ತಾ ಇರ್ತದೆ, ಅದೇ ಸಮೃದ್ಧವಾಗಿ ಇರುತ್ತದೆ. ಈ ರೀತಿ ಹಸಿರಿನಿಂದ ತುಂಬಿದಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಜಿಂಕೆ ಸಾರಂಗಗಳು ಈ ಹಸಿರನ್ನು ತಿನ್ನುತ್ತಾ ನಗು ನಗುತ್ತಾ ಸಂಭ್ರಮದಿಂದ ತಮ್ಮ ಜೀವನವನ್ನು ಸಾಗಿಸ್ತವೆ ಎಂದು ಹೇಳುವಾಗ ಕುಣಿಗಲ್ ಕೆರೆಯ ಸೊಬಗನ್ನ ಇಲ್ಲಿ ದೊಪ್ಪಿ ಸಾರಂಗ ನಗುತ್ತಾವೆ ಅಂತ ಹೇಳಿ ಬಣ್ಣಿಸಲಾಗಿದೆ.